ನಾವು ಆ್ಯಕ್ಚುಲಿ ಪ್ರಜಾವಾಣಿ ರಿವ್ಯೂ ನೋಡ್ಕೊಂಡು ಬಂದ್ವಿ. ಗೌರಿ ಶಕ್ಕಿ ಅವ್ರದ್ದು ಒಂದು ಫೇಸ್ಬುಕ್ಕಲ್ಲಿ ರಿವ್ಯೂ ನೋಡ್ಕೊಂಡು ನಾವು ಕನ್ನಡ ಫಿಲಮ್ ನೋಡೋದೇ ಅಪರೂಪ. ಒಂದು ಒಳ್ಳೆ ಮೂವಿ ನೋಡಿದಂಥ ಒಂದು ಫೀಲ್ ಆಗ್ತಾಯಿದೆ. ತುಂಬ ಸಿನಿಮಾಟೋಗ್ರಫಿ ಆಗ್ಬೋದು, ಗ್ರೀನ್ರಿ ಆಗ್ಬೋದು, ಆ್ಯಕ್ಟಿಂಗು, ಆ ಲೇಡಿ ಹೀರೋಯಿನ್ ಹೆಸರು ನಂಗೆ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಒಳ್ಳೆ ಕಾನ್ಸೆಪ್ಟು, ಒಂಥರ ಏನೋ ಜೀವನೋತ್ಸವನ ಪುಟ್ಟಿಸುವಂಥ ಒಂದು ಮೂವಿ. ಬಾಗೂರಲ್ಲಿ ಮಾತಾಡಿ ಇವ್ರ ಹತ್ರ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಲೇಬೇಕಾದ ಮೂವಿ. ನಮ್ಮ ಕನ್ನಡಿಗರು ನಿಜಕ್ಕೂ ಒಳ್ಳೊಳ್ಳೆ ಮೂವಿಗಳು ಬರ್ತಾಯಿದೆ. ಈ ಥರದ ಪ್ರಯತ್ನಗಳು ಆಗಲಿ ಹೊಸದು ಅನ್ನೋ ಥರ. ಮತ್ತು ಜೀವನದಲ್ಲಿ ಎಲ್ಲ ಇರುತ್ತೆ, ಒಳಿತು ಕೆಡುಕುಗಳ ಮಿಶ್ರಣ. ಒಳಿತನ್ನ ಎಂಜಾಯ್ ಮಾಡಬೇಕು, ಕೆಟ್ಟದನ್ನ ಇಗ್ನೋರ್ ಮಾಡಬೇಕು. ಅದನ್ನು ಚೆನ್ನಾಗಿ ತೊಗೊಂಡಿದ್ದಾರೆ. ಬದುಕು ಕಾನ್ಸೆಪ್ಟ್ ಚೆನ್ನಾಗಿದೆ. ಖುಷಿ ಆಯಿತು ಮಾತಾಡೋದು. ಲವ್ ಸಬ್ಜೆಕ್ಟು ಚೆನ್ನಾಗಿದೆ, ಆದರೆ ಒಂಥರ ಮಾನಸಿಕವಾಗಿ ಕೂರಿಸುತ್ತೆ ಸಿನಿಮಾ. ಯಾಕೆಂದರೆ ಯಾವ ರೀತಿ ಲವರ್ಸ್ ಅಷ್ಟು ಪ್ರೀತಿ ಮಾಡಿರ್ತಾನೆ, ಅವ್ನನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದೇ ಕಷ್ಟ ಆಗಿರುತ್ತೆ. ಅವಳಿಗೂ ಅವ್ನನ್ನ ಅಕ್ಸೆಪ್ಟ್ ಮಾಡೋದು ಕಷ್ಟ ಆಗಿರುತ್ತೆ. ಅದ್ರ ಮಧ್ಯೆ ಮತ್ತೆ ಅವಳಿಗೆ ಹುಷಾರಿಲ್ಲದೆ ಇರೋದು, ಈ ರೀತಿ ಇದೆಲ್ಲ ಮಾಡಿ ಕೊನೆಗೆ ಅವಳನ್ನು ಇಂಪ್ರೆಸ್ ಮಾಡಬೇಕು, ಅವಳ ಮುಖದಲ್ಲಿ ನಗು ತರಿಸ್ಬೇಕು ಅನ್ನೋದಿದೆಯಲ್ಲ, ಭಾಳ ಚೆನ್ನಾಗಿದೆ ಸಿನಿಮಾ. ಕನ್ನಡದಲ್ಲಿ ಉತ್ತಮವಾದಂಥ ಒಂದು ಲವ್ ಸಬ್ಜೆಕ್ಟ್ ಸಿನಿಮಾ ಬಂದಿದೆ, ಎಲ್ಲರೂ ನೋಡಿ. ಈ ಜನ್ರೇಷನ್ ತುಂಬ ಹೌದು, ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ. ಈ ಜನ್ರೇಷನ್ಗೆ ನೀವು ಹೇಳ್ದಂಗೆ ಯೂತ್ಸು ಇವತ್ತು ಯಾವ್ಯಾವ ರೀತಿ ಲವ್ ಬೇರೆ ಬೇರೆ ಸಿನಿಮಾಗಳಿಗಿಂತ ಕಂಪೇರ್ ಮಾಡಿದ್ರೆ ಇದೊಂಥರ ಅದ್ಭುತವಾಗಿ ಬಂದಿರೋಂಥ ಕತೆ. ಚೆನ್ನಾಗಿದೆ. ಥ್ಯಾಂಕ್ ಯು.